ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 38ನೇ ಪದ್ಯ. ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವನಿನ್ನು ಹಂಬಲಿಸದಿರು ಮುಕ್ತಿಯಂ ಬಯಸಿ ಬೇರೆ ಯೋಗಿ ತಾನಲ್ಲದ ಭೃಂಗ ಭಾವನೆಯೋಳು ಅದರಂದವಾನು ಮಾನವಿಲ್ಲವಾದುದಂತೆ ಗಡಕೀಟನರಿವ ನೀನಾದ ಪರಮಾತ್ಮ ತತ್ವವನು ನೀನೆಂದಿರಲು ಆವಹಾನಿಯುಂಟು ತ್ವಂ ಬ್ರಹ್ಮಾಸ್ಮಿ ಎಂದು ಶಾಸ್ತ್ರವಿಹುದಾಗಿ ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವನಿನ್ನು ಹಂಬಲಿಸದಿರು ಮುಕ್ತಿಯಂ ಬಯಸಿ ಬೇರೆ ಯೋಗಿ ವೇದವಾಕ್ಯದಿಂದೇ ಜಾತಿ ಸೂತಕಾದಿಯಲ್ಲಿ ನಿಜವಾದ ಬುದ್ಧಿ ಜನಿಸಬಹುದು ಕಂಡ್ಯ ನಿನ್ನನೇ ಭೇದ ದೂರ ನೆನೆಸುವಾನಾದಿ ವಸ್ತುವೆಂದಿರು ವಿವಾದವೇಕೆ ತ್ವಂತದಸಿ ವಚನವಿಹುದರಿಂದ ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವನಿನ್ನು ಹಂಬಲಿಸದಿರು ಮುಕ್ತಿಯಂ ಬಯಸಿ ಬೇರೆ ಯೋಗಿ ರಾಮಚಂದ್ರನಲ್ಲಿ ನರನೆಂಬುದಾಗಿ ನಾರದನ ನೇಮದುಪದೇಶವಿಡಿದಾದೂದ ಅಚ್ಯುತತ್ವವೇ ಆ ಮತದ ಪರಿ ನಿನ್ನ ಜೀವ ಭಾವವಳಿದು ನಿಸ್ಸೀಮ ಶಂಭುಲಿಂಗವಾಗಿರು ಏಕಮೇವ ಎನಲ್ ಶ್ರುತಿ ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವನಿನ್ನು ಹಂಬಲಿಸದಿರು ಮುಕ್ತಿಯಂ ಬಯಸಿ ಬೇರೆ ಯೋಗಿ. ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ. ನಿಜಗುಣ ಶಿವಯೋಗಿಗಳ ಶ್ರೀಚರಣಗಳನ್ನು ಹೃದಯದಲ್ಲಿ ಧ್ಯಾನಿಸಿ ಸಿದ್ಧಾರೂಢರ ಗುರುನಾಥಾರೂಢರ ಪವಿತ್ರ ಪಾದಾರವಿಂದಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಉಪನ್ಯಾಸ ಮಾಲಿಕೆಯಲ್ಲಿ ಸಾನ್ನಿಧ್ಯ ಸ್ಥಾನದಲ್ಲಿರ್ತಕ್ಕಂಥ ಕೃಷ್ಣಾನಂದ ಶಾಸ್ತ್ರೀಜಿಯವರಿಗೂ ತಮ್ಮೆಲ್ಲರಿಗೂ ಪ್ರಣಾಮಗಳನ್ನು ತಿಳಿಸ್ತಾ ಇವತ್ತಿನ ಉಪನ್ಯಾಸವನ್ನು ಆರಂಭಿಸೋಣ. 38ನೆಯ ಪದ್ಯ. ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನ ಸ್ಥಳ. ನಂಬು ನೀನೇ ನಿತ್ಯ ಬೋಧನು ಎಂಬ ನಿಗಮವನು. ನಿಗಮ ಅಂದ್ರೆ ವೇದ. ವೇದ, ಅದರಲ್ಲೂ ವೇದದ ಅಂತಿಮ ಭಾಗವಾಗಿರ್ತಕ್ಕಂಥ ವೇದಾಂತ ಉಪನಿಷತ್ತು ಏನ್ ಹೇಳುತ್ತದೆ ಅದನ್ನ ನೀನು ನಂಬು. ವೇದಾಂತದಲ್ಲಿ ನಂಬಿಕೆಯನ್ನು ಇಡು ಅಂತ ಹೇಳ್ತದೆ. ಏನ್ ಹೇಳ್ತದೆ ವೇದಾಂತ? ವೇದಗಳು ಅನೇಕ ವಿಷಯಗಳನ್ನು ಹೇಳಿವೆ. ಕರ್ಮವನ್ನು ಹೇಳಿವೆ, ಭಕ್ತಿಯನ್ನು ಹೇಳಿವೆ, ಉಪಾಸನೆಯನ್ನು ಹೇಳಿವೆ, ಹಾಗೆಯೇ ಜ್ಞಾನವನ್ನೂ ಕೂಡ ಹೇಳಿವೆ. ಬ್ರಾಹ್ಮಣ, ಸಂಹಿತ, ಆರಣ್ಯಕ ಮತ್ತು ಉಪನಿಷತ್ ಈ ರೀತಿ ವೇದದ ವಿಷಯಾನುಗುಣವಾಗಿ ವಿಭಾಗವನ್ನ ಮಾಡಿದರೆ ವೇದವ್ಯಾಸರು. ಈ ಬ್ರಾಹ್ಮಣ, ಆರಣ್ಯಕ, ಸಂಹಿತ ಈ ಭಾಗಗಳಲ್ಲಿ ಕರ್ಮ, ಉಪಾಸನ, ಭಕ್ತಿ ಇವುಗಳನ್ನೆಲ್ಲ ಹೇಳಿದ್ದಾರೆ. ವೈದಿಕ ಕರ್ಮಗಳನ್ನ ವಿಶೇಷವಾಗಿ ಹೇಳಿ ಆ ವೈದಿಕ ಕರ್ಮಗಳಲ್ಲಿ ಬಳಸ್ತಕ್ಕಂಥ ಮಂತ್ರಗಳನ್ನ ಇಲ್ಲಿ ಹೇಳಿದ್ದಾರೆ. ಕೊನೆಯ ಭಾಗವಾಗಿರ್ತಕ್ಕಂಥ ಉಪನಿಷತ್ತು ಅದು ಜ್ಞಾನವನ್ನು ಹೇಳ್ತದೆ.
ಯಾವಾಗಲೂ ನಾವು ವೇದಾಂತದಲ್ಲಿ ಉತ್ತರೋತ್ತರಕ್ಕೆ ಅಂದ್ರೆ ವೇದಾಂತದ ಆಚಾರ್ಯರ ವಿಷಯದಲ್ಲಿ ಪೂರ್ವ ಆಚಾರ್ಯರಿಗೆ ಗೌರವವನ್ನ ಹೆಚ್ಚಾಗಿ ಕೊಡ್ತೇವೆ. ಈ ವೇದದ ವೇದದಲ್ಲಿ ಉತ್ತರೋತ್ತರ ವಿಭಾಗಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಈಗ ಆಶ್ರಮಗಳಲ್ಲಿಯೂ ಕೂಡ ಅಷ್ಟೇ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 4 ಆಶ್ರಮಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು. ಹೀಗೆ ಈ 4 ಪುರುಷಾರ್ಥಗಳಲ್ಲಿ ಮೋಕ್ಷ, ಕೊನೆಯದ ಭಾಗವಾಗಿರ್ತಕ್ಕಂಥ ಮೋಕ್ಷ, ಅದೇ ಶ್ರೇಷ್ಠ ಪುರುಷಾರ್ಥ ಅಂತ ಹೇಳ್ತೇವೆ. 4 ಆಶ್ರಮಗಳಲ್ಲಿ ಕೊನೆಯ ಆಶ್ರಮವಾಗಿರ್ತಕ್ಕಂಥ ಸನ್ಯಾಸ ಅನ್ನೋದು ಶ್ರೇಷ್ಠ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ವೇದಗಳಲ್ಲಿ ವೇದಗಳ 4 ಭಾಗಗಳ ಪೈಕಿ ಕೊನೆಯ ಭಾಗವಾಗಿರ್ತಕ್ಕಂಥ ಉಪನಿಷತ್ ಭಾಗ, ವೇದಾಂತದ ಭಾಗವೇ ಇತರ ಎಲ್ಲ ಭಾಗಗಳಿಗಿಂತ ಸರ್ವಶ್ರೇಷ್ಠ ಅಂತ ಹೇಳ್ತೇವೆ. ಹೀಗೆ ಸರ್ವಶ್ರೇಷ್ಠ ಎನಿಸಿರತಕ್ಕಂಥ ವೇದಾಂತ ಭಾಗ, ಉಪನಿಷತ್ ಭಾಗ ಏನು ಹೇಳ್ತದೆಯೋ ಅದರ ಮೇಲೆ ನಾವು ಹೆಚ್ಚಿನ ನಂಬಿಕೆಯನ್ನ, ಶ್ರದ್ಧೆಯನ್ನ ಇಡಲೇಬೇಕಾಗ್ತದೆ. ಅದನ್ನು ನೀನು ನಂಬು ಅಂತ ಹೇಳ್ತಾರೆ. ನಂಬು ಅನ್ನುವಂಥ ಪದ ನಂಬಿಕೆಯ ಪ್ರಾಶಸ್ತ್ಯವನ್ನು ತಿಳಿಸ್ತದೆ. ಈ ವ್ಯವಹಾರದಲ್ಲಿ ನಾವು ಬಹುತೇಕ ವ್ಯವಹಾರಗಳನ್ನು ನಂಬಿಕೆಯಿಂದ ಮಾಡ್ತೇವೆ. ಅವನು ಹೇಳ್ದ ಮಾಡ್ದೆ ಅಂತ ಹೇಳ್ತೇವೆ. ಹೇಳಿದ ಕೂಡಲೇ ಯಾಕೆ ಮಾಡಬೇಕು ಅಂತ ಯಾವಾಗ ನಾವು ಕೇಳ್ತೇವೆ ಅಂದ್ರೆ, ಹೇಳದಂತೆ ಮಾಡಿದ್ದು ವಿಫಲವಾದಾಗ ಅವನು ಹೇಳ್ದಂಗೆ ಯಾಕೆ ಕೇಳ್ದಿ ಅಂತ ಹೇಳ್ತೇವೆ. ಆದರೆ ಅವನು ಹೇಳ್ದಂಗೆ ನಾವು ಮಾಡಿದಾಗ ಕೆಲಸ ಯಶಸ್ವಿ ಆಯ್ತು ಅಂದ್ರೆ ಅವನು ಹೇಳ್ದಂಗೆ ಯಾಕೆ ಮಾಡಿದೆ ಅಂತ ಯಾರು ಕೇಳಲ್ಲ. ಅದರಿಂದ ಬಹುತೇಕ ವ್ಯವಹಾರಗಳು ನಂಬಿಕೆಯಿಂದ ಆಗ್ತಾವೆ. ವ್ಯಾವಹಾರಿಕವಾಗಿ ಹೇಳುವುದಾದ್ರೆ ನಾವು ಇವನು ನಮ್ಮ ಅಪ್ಪ ಅಂತ ಅಮ್ಮ ಹೇಳಿದ ಕೂಡಲೇ ನಾವು ನಂಬಿಡ್ತೇವೆ. ವೈಜ್ಞಾನಿಕವಾಗಿ DNA ಪರೀಕ್ಷೆ ಮಾಡಿದಾಗ ಅಪ್ಪ ಹೌದು ಅಲ್ಲೋ ಅಂತ ಸಾಬೀತು ಆಗ್ತದೆ. ಹಾಗಂತ ನಾವೆಲ್ಲರೂ DNA ಪರೀಕ್ಷೆಯನ್ನು ಮಾಡಿಯೇ ನಮ್ಮ ತಂದೆಗಳನ್ನು ತಂದೆ ಅಂತ ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಅಮ್ಮ ಹೇಳಿದಾಳೆ, ಇತರೆಲ್ಲರೂ ಕೂಡ ಹೇಳ್ತಾರೆ, ಅವು ಹೇಳಿದ್ದನ್ನು ಕೇಳಿ ನಾವು ಇವರು ನಮ್ಮ ಅಪ್ಪ ಅಂತ ಒಪ್ಕೊಳ್ತೇವೆ. ಈ ರೀತಿಯಾಗಿ ನಾವು ಈ ಪ್ರಪಂಚದಲ್ಲಿ ಬಹುತೇಕ ವ್ಯವಹಾರಗಳನ್ನ ನಂಬಿಕೆಯಿಂದ ಮಾಡ್ತೇವೆ. ಹಾಗಂದ ಬಳಿಕ ಮತ್ತು ವೇದದ ಅಂತಿಮ ಭಾಗವಾಗಿರ್ತಕ್ಕಂಥ ಉಪನಿಷತ್ತಿನಲ್ಲಿ ನಂಬಿಕೆಯನ್ನು ಯಾಕಿಡಬಾರ್ದು? ನೀನು ನಂಬು. ಯಾಕಿದನ್ನು ಒತ್ತಾಗಿ ಹೇಳ್ತಾರೆ ಅಂದ್ರೆ, ಇಲ್ಲಿ ಮುಂದಿನ ಪದ್ಯ, ಅದರ ಮುಂದಿನ ಪದ್ಯದಲ್ಲೂ ಕೂಡ ಈ ವಿಷಯವನ್ನ ನಿಜಗೊಂಡ್ರು ತಂದ್ಕೊಂಡಿದ್ದಾರೆ. ಇದು ಪೀಠಿಕಾರೂಪವಾದಂತಹ ಪಲ್ಲವಿ. ಇದು ಮುಂದೆ ವಿವರಣವಾಗಿ ಹೇಳ್ತಾರೆ. ನಾವು ಬಾಕಿ ಈ ಕರ್ಮಪರವಾಗಿರ್ತಕ್ಕಂಥ ವೇದ ಮಾತುಗಳನ್ನ ನಂಬಿಬಿಡ್ತೇವೆ. ಜ್ಞಾನಪರವಾದಂತಹ ವೇದ ಮಾತುಗಳನ್ನ ಬಹಳಷ್ಟು ಜನ ನಂಬೋದಿಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ. ಅದ ಹೇಗೆ? ಬ್ರಹ್ಮ ಅಂದ್ರೆ ಪರಮಾತ್ಮ. ನಾನು ಪರಮಾತ್ಮ ಆಗಿದ್ರೆ ನನ್ ಕೂದಲ ನಾನೇ ಕಿತ್ಕೊಂಡು ಅಂಟಿಸ್ಕೊಳ್ಳಕ್ ಆಗೋದಿಲ್ಲ. ನಾನ್ ಹೆಂಗ್ ಬ್ರಹ್ಮ ಆಗ್ತೀನಿ? ನಾನ್ ಹೆಂಗ್ ಪರಮಾತ್ಮ ಆಗ್ತೀನಿ? ಪರಮಾತ್ಮ ನಮ್ಮೆಲ್ಲರನ್ನು ಹುಟ್ಟಿಸಿದಾನೆ, ಆದ್ರಿಂದ ಅವನಿಗೆ ಪರಮಾತ್ಮ, ಬ್ರಹ್ಮ, ದೇವರು ಅಂತ ಕರಿತೇವೆ. ನಾನ್ ನನ್ನ ಕೂದಲನ್ನೇ ಕಿತ್ಕೊಂಡು ಅಂಟಿಸ್ಕೊಳ್ಳಕ್ ಆಗೋದಿಲ್ಲ ಅಂದ್ಬಳಿಕ ನಾನ್ ಹೆಂಗ್ ಪರಮಾತ್ಮ ಆಗ್ತೀನಿ ಅಂತ ಈ ರೀತಿ ವ್ಯಾವಹಾರಿಕ ತರ್ಕವನ್ನೇ ಮುಂದಿಡತಕ್ಕಂಥವ್ರು ಜಾಸ್ತಿ ಇದ್ದಾರೆ ಹೊರತಾಗಿ, ಹೌದಾ ಹಾಗಾದ್ರೆ ನಾನು ಪರಮಾತ್ಮ ಇದ್ದೇನೆ ಅಂತ ವೇದ ಮಾತು ಹೇಳ್ತದೆ ಅಂದ್ಬಳಿಕ ಇದರ ರಹಸ್ಯ ಏನಿರಬಹುದು ಅಂತ ಕುತೂಹಲದಿಂದ, ಅದನ್ನು ನಂಬಿ ಕುತೂಹಲದಿಂದ ಅದರ ವಿಮರ್ಶೆಗೆ ಇಳಿತಕ್ಕಂಥವ್ರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಆದ್ರಿಂದ ಇಲ್ಲಿ ಒತ್ತು ಹೇಳ್ತಾರೆ, ನಂಬಪ್ಪ, ಕುತರ್ಕವನ್ನೇ ಮುಂದಿಡಬೇಡ, ಮೊದಲು ನಂಬು. ನೀನೇ ಬೋಧ ಅಂದ್ರೆ ಜ್ಞಾನ ಸ್ವರೂಪ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಈ ರೀತಿಯಾಗಿ ಆ ಪರಬ್ರಹ್ಮ ಜ್ಞಾನ ಸ್ವರೂಪವಾಗಿದೆ, ಅರಿವು ಸ್ವರೂಪವಾಗಿದೆ ಅಂತ ಹೇಳ್ತೇವೆ. ಆ ಅರಿವು ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನೇ ನೀನಿದ್ದೀಯಾ. ಪರಮಾತ್ಮನಿಗಿಂತ ನೀನೇನು ಹೊರತಾಗಿ ಇಲ್ಲ ಅಂತ ವೇದಾಂತ ಹೇಳ್ತದೆ. ಈಗ ಮಣ್ಣಿನಿಂದ ಆಗಿರ್ತಕ್ಕಂಥ ಮಡಕೆ ಮಣ್ಣೆ ಆಗಿದೆ ಅಲ್ವೇ? ಮಡಕೆ ಆಗುವ ಪೂರ್ವದಲ್ಲಿ ಮಣ್ಣಿತ್ತು. ಮಡಕೆಯಾದಾಗ ಮಡಕೆ ಮಣ್ಣುಮಯವೇ ಆಗಿದೆ. ಮಡಕೆ ಒಡೆದಾಗ್ಲೂ ಕೂಡ ಅದು ಮಣ್ಣು ರೂಪವಾಗಿಯೇ ಇರ್ತದೆ. ಹೀಗೆ ಮಣ್ಣಿಂದ ಆಗಿರ್ತಕ್ಕಂಥ ಮಡಿಕೆ ಮಣ್ಣಿಗಿಂತ ಭಿನ್ನವೇನಲ್ಲ.
ಆದ್ದರಿಂದ ಆಕಾಶ ಈ ಪರಮಾತ್ಮನಿಂದ ಜಗದುತ್ಪತ್ತಿಯಾಗಿದೆ ಅಂದ ಬಳಿಕ ಜಗತ್ತು ಪರಮಾತ್ಮಮಯವೇ ಆಗಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್, ತೋರುವುದೆಲ್ಲವೂ ಕೂಡ ಪರಮಾತ್ಮಮಯವಾಗಿದೆ, ಪರಮಾತ್ಮನೇ ಆಗಿದೆ ಅಂತ ವೇದಾಂತ ಹೇಳ್ತದೆ. ಆದ್ದರಿಂದ ಪರಮಾತ್ಮನಿಂದ ಹುಟ್ಟಿರುವಂಥ ನಾವೆಲ್ಲರೂ ಕೂಡ ಪರಮಾತ್ಮನೇ. ಇದರಲ್ಲೇನು ಸಂಶಯ ಪಡ್ತಕ್ಕಂಥ ಅಗತ್ಯ ಇಲ್ಲ. ಪರಮಾತ್ಮ ಜ್ಞಾನ ಸ್ವರೂಪ, ನಾವು ಕೂಡ ಜ್ಞಾನ ಸ್ವರೂಪ. ಇದನ್ನ ನಿತ್ಯಬೋಧ, ನಾವು ನಿತ್ಯ ಜ್ಞಾನ ಸ್ವರೂಪಿಗಳು ಅಂತ ಹೇಳ್ತದೆ ವೇದ. ಇದನ್ನ ಹೀಗೆ ಹೇಳುವುದರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ. ನಿತ್ಯ ಅಂದ್ರೆ ದಿನ, ಪ್ರತಿಕ್ಷಣ, ಪ್ರತಿದಿನ, ಸದಾ, ಯಾವಾಗಲೂ ನಾವು ಅರಿವು ಸ್ವರೂಪದವರು, ತಿಳಿಯುವಂಥವರು. ನೋಡಿ, ನಾವು ಎಚ್ಚರ ಅವಸ್ಥೆಯಲ್ಲಿ, ಜಾಗ್ರದ ಅವಸ್ಥೆಯಲ್ಲಿ ತಿಳಿತೇವೆ. ಕಣ್ಣನ್ನ ಅರಳಿಸಿ ನೋಡಿ, ಇದು ಇಂಥದ್ದು, ಇವನು, ಈ ರೀತಿಯಾಗಿ ತಿಳಿತೇವೆ ನಾವು. ಇದು ಎಚ್ಚರಾವಸ್ಥೆಯಲ್ಲೂ ತಿಳಿತೇವೆ. ತಿಳಿಯುವುದು ಕಣ್ಣಲ್ಲ. ಈಗ ಕಣ್ಣನ್ನ ಬೇಕಂದ್ರೆ ತೆರಿತೇವೆ, ಬೇಡ ಅನ್ಸಿದ್ರೆ ಕಣ್ಣನ್ನ ಮುಚ್ತೇವೆ. ಹೀಗೆ ಕಣ್ಣನ್ನ ಒಂದು ಉಪಕರಣವನ್ನಾಗಿ ಇಟ್ಟುಕೊಂಡು ಕಣ್ಣಿನ ಮೂಲಕ ವಸ್ತುವಿನ ಆಗಿಸಿಕೊಂಡು ಅದನ್ನು ನಾವು ತಿಳಿತೇವೆ. ಇದನ್ನ ವೇದಾಂತ ಪರಿಭಾಷೆಯಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಪ್ರತ್ಯಕ್ಷ ಅಂದ್ರೆ ಏನು ಅಂತ. ಆತ್ಮ ಮನಸ ಸಂಯುನಕ್ತಿ ಮನ ಇಂದ್ರಿಯೇಣ ಇಂದ್ರಿಯಮರ್ಥೇನ ತತಃ ಪ್ರತ್ಯಕ್ಷಂ ಅಂತ ಹೇಳ್ತಾರೆ. ಚೈತನ್ಯದ ಇನ್ನೊಂದು ವಿಕಾಸ ಸ್ವರೂಪವಾಗಿರತಕ್ಕಂಥ ಮನಸ್ಸಿನೊಂದಿಗೆ ಬೆರೀತದೆ. ಮನಸ್ಸು ದೇಹದ ಮತ್ತೊಂದು ಅಂಶವಾಗಿರತಕ್ಕಂಥ ಚೈತನ್ಯದ ಸೂಕ್ಷ್ಮ ಅಂಶ ರೂಪದಲ್ಲಿರ್ತಕ್ಕಂಥ ಅಥವಾ ವಿಶೇಷಾಂಶ ರೂಪದಲ್ಲಿರ್ತಕ್ಕಂಥ ಜ್ಞಾನೇಂದ್ರಿಯ ಜೊತೆಗೆ ಬೆರೀತದೆ. ಆ ಇಂದ್ರಿಯವು ಬಹಿರ್ಮುಖವಾಗಿ ಸಂಚರಿಸಿ ಒಂದು ವಸ್ತುವಿನ ಜೊತೆಗೆ ಬೆರೀತದೆ. ಆ ವಸ್ತು ಮತ್ತು ಜ್ಞಾನೇಂದ್ರಿಯ ಎರಡಕ್ಕೂ ಅಭೇದವಾದಾಗ ಆ ವಸ್ತುವಿನ ಪ್ರತಿಬಿಂಬ ಚೈತನ್ಯದಲ್ಲಿ ಮೂಡಿದಾಗ ಇದು ಇಂಥ ವಸ್ತು ಅನ್ನುವಂಥ ಪ್ರತ್ಯಕ್ಷ ಜ್ಞಾನ ಆಗ್ತದೆ ಅಂತ ಹೇಳ್ತೇವೆ. ಹೀಗೆ ಇಂದ್ರಿಯಗಳ ಮೂಲಕ ಅರಿಯತಕ್ಕಂಥದ್ದು ಚೈತನ್ಯ, ಅದು ನಾವೇ ಆಗಿದ್ದೇವೆ. ಎಚ್ಚರಾವಸ್ಥೆಯಲ್ಲಾಯ್ತು. ಇನ್ನ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರ, ಅಲ್ಲಿ ಈ ಸ್ಥೂಲ ಶರೀರ ಗೌಣವಾಗಿರ್ತದೆ. ಆ ಸ್ಥೂಲ ಶರೀರ ಇಲ್ಲದಿದ್ರೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಇದು ಮನಸ್ಸು ಅಲ್ಲಿ ಏನ್ ಮಾಡ್ತದೆ, ಅರಿತದೆ. ಮನೋಮೂಲಕವಾಗಿ ಚೈತನ್ಯ ಮನೋಮೂಲಕವಾಗಿ ಸ್ವಪ್ನದ ವ್ಯವಹಾರವನ್ನ ಅರಿತದೆ. ಆ ಚೈತನ್ಯವು ನಾವೇ ಆಗಿದ್ದೇವೆ. ಇನ್ನ ಸುಪ್ತಿಗೆ ಇಳಿದಾಗ, ಮನಸ್ಸೂ ಕೂಡ ಸುಪ್ತವಾದಾಗ ಚೈತನ್ಯ ಮಾತ್ರ ಇರೋದ್ರಿಂದ ಚೈತನ್ಯ ಆನಂದವಾಗಿರುತ್ತದೆ. ಆನಂದವಾಗಿ ಇರುವಿಕೆ ಅರಿವು ರೂಪವಾಗಿದೆ ಅನ್ನೋದನ್ನ ನಾವು ಪುನಃ ಎಚ್ಚರಾವಸ್ಥೆಯಲ್ಲಿ ಮನಗಾಣ್ತೇವೆ. ಸಮುದ್ರದಲ್ಲಿ ಮುಳುಗಿದಾಗ ಅಲ್ಲಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಅಲ್ಲಿನ ಆನಂದವನ್ನು ಹೇಳಬೇಕು ಅಂದ್ರೆ, ಅಲ್ಲಿನ ಅನುಭವವನ್ನು ಹೇಳಬೇಕು ಅಂದ್ರೆ ನೀರಿಂದಾಚೆಗೆ ಬರಬೇಕಾಗ್ತದೆ. ಆ ರೀತಿಯಲ್ಲಿ ನಿದ್ರಾವಸ್ಥೆಯಲ್ಲಿಯೇ ನಿದ್ರೆಯ ಆನಂದವನ್ನ ಹೇಳಲಿಕ್ಕೆ ನಮ್ಗೆ ಆಗೋದಿಲ್ಲ. ಮತ್ತೊಂದು ಅವಸ್ಥೆಗೆ ಬಂದಾಗ ಅದರ ಆನಂದವನ್ನು ನಾವು ಹೇಳ್ತೇವೆ. ಹೀಗೆ ಮೂರೂ ಅವಸ್ಥೆಗಳಲ್ಲಿಯೂ ಕೂಡ, ಒಂದು ದೇಹ ಮತ್ತೊಂದು ದೇಹದಲ್ಲಿ ಇಲ್ಲದೆಯೂ, ಒಂದು ಅವಸ್ಥೆ ಮತ್ತೊಂದು ಅವಸ್ಥೆಯಲ್ಲಿ ಇಲ್ಲದೆಯೂ ಕೂಡ ಮೂರೂ ಅವಸ್ಥೆಯ ಅನುಭವವನ್ನು ನಾವು ಅರಿತಾ ಇರುವುದರಿಂದ ಅರಿಯುವ ನಾನು ಒಬ್ಬನೇ ಆಗಿದ್ದೇನೆ, ನಾನು ಅರಿವು ರೂಪನಾಗಿದ್ದೇನೆ. ಈ ರೀತಿ ನಾನು ಚೈತನ್ಯ ನಿತ್ಯ ಬೋಧ ಸ್ವರೂಪ, ಅರಿವು ಸ್ವರೂಪ ಆಗಿದ್ದೇನೆ. ಆದ್ದರಿಂದಲೇ ವೇದ ಏನ್ ಹೇಳ್ತದೆ, ನೀನು ಬೋಧ ಸ್ವರೂಪ, ಜ್ಞಾನ ಸ್ವರೂಪನಾಗಿದ್ದೀಯಾ. ಹೀಗೆ ವೇದಾಂತದ ಪ್ರತಿಪಾದನೆ ವಾಸ್ತವಿಕವಾಗಿದೆಯೇ ಹೊರತು ಅದರಲ್ಲಿ
ಸುಳ್ಳು ಅಂತಕ್ಕಂಥದ್ದು ಇಲ್ಲ. ಆದ್ದರಿಂದ ಈ ವಾಸ್ತವದ ವೇದ ಮಾತನ್ನ ನೀನು ಒಪ್ಪು. ಯಾಕೆ ಒಪ್ಪಬೇಕು ಅಂತಂದ್ರೆ, ನಿನಗೆ ಸಮಾಧಾನ ಸಿಗಬೇಕು ಅಂದ್ರೆ, ಸುಖ ಸಿಗಬೇಕು ಅಂದ್ರೆ, ಮೋಕ್ಷ ಮುಕ್ತಿ ಸಿಗಬೇಕು ಅಂದ್ರೆ, ದುಃಖ ನಿವಾರಣೆ ಆಗಬೇಕು ಅಂದ್ರೆ ಇದನ್ನು ಒಪ್ಪು. ಈಗ ಕರ್ಮ, ಭಕ್ತಿ, ಉಪಾಸನೆ ಮತ್ತೆ ಅನೇಕ ಈ ನಿಷಿದ್ಧ ಕರ್ಮಗಳ ಪ್ರಚೋದನಾತ್ಮಕವಾದ ಸಾಹಿತ್ಯವೂ ಕೂಡ ಇದೆ. ಅದನ್ನು ನಾವು ಹಿಂಬಾಲಿಸ್ತಾ ಹೋದ್ರೆ ಸಮಾಧಾನ ಅಂತಕ್ಕಂಥದ್ದು ಸುಳ್ಳಿನ ಮಾತಾಗ್ತದೆ. ಆದ್ದರಿಂದ ನಿಜವಾದ ಸಮಾಧಾನ ಸಿಗಬೇಕು ಅಂದ್ರೆ ನೀನು ಈ ಜ್ಞಾನವನ್ನೇ ನಂಬಬೇಕಾಗ್ತದೆ, ಜ್ಞಾನದ ಮಾತುಗಳನ್ನ ನಂಬಬೇಕಾಗ್ತದೆ. ಮುಕ್ತಿಯನ್ನು ಬಯಸಿ ಬೇರೆ ಹಂಬಲಿಸದಿರು. ಮುಕ್ತಿ ಬೇಕು ಅಂದ್ರೆ ಜ್ಞಾನವನ್ನು ನಂಬು. ಮುಕ್ತಿ ಬೇಡಾಗಿತ್ತು ಅಂದ್ರೆ ನೀನು ಯಾವುದನ್ನಾದ್ರೂ ನಂಬು, ಯಾವುದನ್ನಾದ್ರೂ ಅನುಸರಿಸು, ನಮ್ಮ ಆಕ್ಷೇಪ ಇಲ್ಲ. ನಿನಗೆ ಮುಕ್ತಿ ಬೇಕು ಅಂದ್ರೆ ಜ್ಞಾನವನ್ನು ನಂಬು ಅಂತ ಹೇಳ್ತಾರೆ. ಯೋಗಿ ಅಂತಂದ್ರೆ ತಿಳುವಳಿಕೆಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಸಾಧಕ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ತಿಳಿದಂಥವನಿಗೆ ನಂಬು ಅಂತ ಹೇಳುವ ಪ್ರಮೇಯ ಬರುವುದಿಲ್ಲ. ಆದ್ದರಿಂದ ಇಲ್ಲಿ ಮುಮುಕ್ಷು ಅಥವಾ ಸಾಧಕ ಅಂತ ಯೋಗಿ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಮುಕ್ತಿ ಅಂತ ಹೇಳ್ತೇವೆ. ಮುಕ್ತಿ ಅಂದ್ರೆ ಬಿಡುಗಡೆ. ಯಾವುದರ ಬಿಡುಗಡೆ ಅಂದ್ರೆ ದುಃಖದ ಬಿಡುಗಡೆ. ಈ ದುಃಖದ ಬಿಡುಗಡೆ ಎಲ್ಲಿದೆ ಅಂತ ಕೇಳಿದ್ರೆ ತಿಳುವಳಿಕೆಯಲ್ಲೇ ಇದೆ. ತಪ್ಪಾಗಿ ತಿಳಿದುಕೊಂಡಿದ್ರಿಂದ, ಅಜ್ಞಾನೇನ ಅಲ್ವಾ, ತನ್ನ ಸ್ವರೂಪವನ್ನ ಮರೆತಿದ್ದರಿಂದ, ತಪ್ಪಾಗಿ ತಿಳಿದುಕೊಂಡಿದ್ರಿಂದ ದುಃಖ ಉಂಟಾಗಿದೆ. ಸರಿಯಾಗಿ ತಿಳಿದುಕೊಳ್ಳುವುದರಿಂದ, ತನ್ನ ಸ್ವರೂಪವನ್ನ ತಿಳಿದುಕೊಳ್ಳುವುದರಿಂದ ದುಃಖ ನಿವಾರಣೆ ಆಗ್ತದೆ. ಇಷ್ಟೇನಾ? ಇಷ್ಟು ಸುಲಭನಾ ಅಂತ ಕೇಳಿದ್ರೆ ಹೌದು, ಇಷ್ಟು ಸುಲಭ, ಅಷ್ಟೇ ಕಷ್ಟ, ಜಟಿಲವಾಗಿದೆ. ತಪ್ಪು ತಿಳಿದುಕೊಂಡಿದ್ದರಿಂದ ನೂರಾರು ಸಂಕಟಗಳಿಗೆ ಕಾರಣ ಆಗ್ತದೆ. ಒಂದು ಹಗ್ಗವು ಚೈನು ಸುತ್ತಕೊಳ್ತು ಅಂತಂದ್ರೆ ಎಲ್ಲೋ ಮೊದಲು ಒಂದು ಕಡೆಗೆ ಸುತ್ತಕೊಳ್ತದೆ, ಅದರಿಂದ ಅನೇಕ ಸುತ್ತುಗಳಾಗಿ ಆ ಸುತ್ತನ್ನು ಬಿಡಿಸ್ಲಿಕ್ಕೆ ಎಷ್ಟು ಕಷ್ಟ ಪಡ್ಬೇಕು ನೋಡಿ. ಸುತ್ತೇ ಆಗದಿದ್ರೆ ಯಾವ ಕಷ್ಟವೂ ಇರಲಿಲ್ಲ, ಬಹಳ ಸರಳವಾಗಿತ್ತು. ಹಂಗೆ ತಪ್ಪು ತಿಳುವಳಿಕೆಯಿಂದ ಅನೇಕ ರೀತಿಯ ಸಮಸ್ಯೆಗಳಿಗೆ ನಾವು ಹೊಣೆಯಾಗಿದ್ದೇವೆ. ಆದ್ದರಿಂದ ಅದನ್ನ ಸರಿಯಾಗಿ ತಿಳ್ಕೊಳ್ಳುವುದರಿಂದ ಈ ಸಮಸ್ಯೆಗಳ ಹೊಣೆಗಾರಿಕೆ ತನ್ನಿಂದ ತಾನೇ ದೂರ ಆಗ್ತದೆ. ಆದ್ದರಿಂದ ಈ ಮೋಕ್ಷ ಅಂತಕ್ಕಂಥದ್ದು ಎಲ್ಲೋ ಇರ್ತಕ್ಕಂಥದ್ದು ಏನೋ ಒಂದು ದೊಡ್ಡ ವಿಚಾರ ಅಂತೇನಿಲ್ಲ. ಸರಿಯಾಗಿ ತಿಳ್ಕೊಂಡು ನಮ್ಮ ನೆಲೆಯಲ್ಲಿ ಆನಂದವಾಗಿರ್ತಕ್ಕಂಥದ್ದೇ ಮುಕ್ತಿ. ನಮ್ಮ ಸ್ವರೂಪದ ನಿಜ ನೆಲೆಯಲ್ಲಿ ನಿಂತು ನಿಜಾನಂದವನ್ನು ನಾವು ಸವಿಯಬೇಕು ಅಂತಂದ್ರೆ ಜ್ಞಾನವನ್ನೇ ನಂಬಬೇಕಾಗ್ತದೆ ಅಂತ ಹೇಳ್ತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಭಗವದ್ಗೀತೆಯ ಮಾತನ್ನು ಕೂಡ ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಯಾರಿಗೆ ಶ್ರದ್ಧೆ ಇದೆಯೋ ಅವರಿಗೆ ಜ್ಞಾನ ಅಂತಕ್ಕಂಥದ್ದು ಸಿಗ್ತದೆ. ಯಾಕೆಂದ್ರೆ ಜ್ಞಾನ ಆಗುವವರೆಗೂ ಶ್ರದ್ಧೆ ಬೇಕೇ ಬೇಕು. ಜ್ಞಾನ ಆದ ನಂತರ ಶ್ರದ್ಧೆ ನಾವು ಬೇಡ ಅಂದ್ರೂ ತಾನಾಗಿ ಅಲ್ಲಿ ನೆಲೆ ನಿಲ್ತದೆ. ಆರಂಭದಲ್ಲಿ ಜ್ಞಾನ ಆಗದೇ ಹಂತದಲ್ಲಿಯೂ ಕೂಡ ಸಾಮಾನ್ಯ ಶ್ರದ್ಧೆ ಅಂತಕ್ಕಂಥದ್ದು ಇರಬೇಕಾಗ್ತದೆ. ಈಗ ಅದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ತಾನಲ್ಲದ ಭೃಂಗ. ಈಗ ಒಂದು ನಾವು ಸಣ್ಣ ಹುಡುಗರ ಇದ್ದಾಗ ನಾವು ನೋಡಿದ್ದು ಉಂಟು, ಆದ್ರೆ ಒಳಹೊಕ್ಕು ವಾಸ್ತವಿಕತೆ ನಾವು ಅಷ್ಟು ವಿಮರ್ಶೆ ಮಾಡ್ಲಿಕ್ಕೆ ಹೋಗಿಲ್ಲ. ಒಂದು ಭೃಂಗ ಒಂದು ಹಸಿರು ಕೀಡೆಯನ್ನ, ಕ್ರಿಮಿಯನ್ನ, ಹುಳವನ್ನ ತರ್ತದೆ. ಅದು ಮಣ್ಣಿನಿಂದ ಒಂದು ಗೂಡು ಕಟ್ಟಿರ್ತದೆ. ಮೊದಲು ಗೂಡು ಕಟ್ಟಿದ ನಂತರ ಒಂದು ಹಸಿರು ಹುಳವನ್ನ ತಂದು ಆ ಗೂಡಿನಲ್ಲಿ ಹಾಕ್ತದೆ. ಹೊರಗಡೆ ಅದು ಗುಯ್ ಗುಯ್ ಅಂತ ಶಬ್ದ ಮಾಡ್ತಾ ಇರ್ತದೆ. ಆ ಹಸಿರು ಹುಳವೇ ಬೇರೆ, ಈ ದುಂಬಿಯೇ ಬೇರೆ. ದುಂಬಿ ಕೀಟ ದುಂಬಿ ಅಲ್ಲ. ದುಂಬಿಯಲ್ಲದ ಹಸಿರ ಕೀಟ ತಾನಲ್ಲದ ದುಂಬಿಯ ನಾದವನ್ನು ಮತ್ತೆ 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 ಕೇಳಿ ಕೇಳಿ ಕೇಳಿ
ತನ್ಮಯವಾಗಿ ಬಿಡುತ್ತೆ ಅಂತೆ. ತನ್ಮಯವಾಗಿ ಅದು ಆ ಗೂಡಿನಿಂದ ಅದು ಕೀಟವಾಗಿ ಹೊರಬರೋದಿಲ್ಲ, ದುಂಬಿಯಾಗಿ ಹೊರಬೀಳ್ತದೆ ಅಂತ ಕೇಳಿದ್ದೇವೆ. ಅಂದ್ರೆ ಆ ದುಂಬಿಯ ಧ್ಯಾನದಿಂದಾಗಿ ದುಂಬಿಯಲ್ಲದ ಕೀಟ ದುಂಬಿ ಆಗ್ತದೆ. ಇದು ಸಾಧ್ಯ ಅನ್ನೋದಾದ್ರೆ ನೀನು ಪರಮಾತ್ಮನೇ ಇದ್ದೀಯಾ, ಪರಮಾತ್ಮನೇ ಆಗಿರ್ತಕ್ಕಂಥ ನೀನು ಪರಮಾತ್ಮನಿದ್ದೀ ಅಂತಕ್ಕಂಥ ವೇದ ಮಾತಿನಲ್ಲಿ ಏನು ವಿಶೇಷತೆ ಇಲ್ಲ. ಪರಮಾತ್ಮನೇ ಆಗಿರ್ತಕ್ಕಂಥ ನೀನು ಪರಮಾತ್ಮನೇ ಆಗಿ ಉಳಿಯುವುದರಲ್ಲಿ ಏನು ವಿಶೇಷ ಇದೆ? ಹಾನಿ ಏನಿದೆ? ಯಾವ ಹಾನಿಯೂ ಇಲ್ಲ. ಆದ್ದರಿಂದ ನೀನು ಪರಮಾತ್ಮ ಸ್ವರೂಪನೇ ಆಗಿದೀಯಾ ಅಂತಕ್ಕಂಥದ್ದನ್ನ ಚೆನ್ನಾಗಿ ನಂಬು ಅಂತ ಹೇಳ್ತಿದ್ದಾರೆ. ಇನ್ನ ವೇದವಾಕ್ಯದಿಂದೇ ಜಾತಿ ಸೂತಕಾದಿಯಲ್ಲಿ ನಿಜವಾದ ಬುದ್ಧಿ. ಈಗ ನಾ ಹೇಳಿದೆ, ಕರ್ಮಪರ, ಭಕ್ತಿಪರ, ಉಪಾಸನಾಪರ ವೇದ ಮಾತುಗಳು ಬೇಕಾದಷ್ಟಿವೆ. ಬ್ರಾಹ್ಮಣೇನ ನಿಷ್ಕಾರಣೋ ಷಡಂಗೋ ವೇದೋಧ್ಯೇಯೋ ಜ್ಞೇಯಶ್ಚ, ಇದೊಂದು ಮಾತು. ಯಾರು ಬ್ರಾಹ್ಮಣ ಆಗಿದಾನೋ ಅವನು ಇದರಿಂದ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡಲಾರ್ದೇನೆ 6 ವೇದಾಂಗಗಳನ್ನ 6 ವೇದಾಂಗಗಳ ಪುರಸ್ಸರವಾದಂಥ ವೇದವನ್ನ ಅಧ್ಯಯನ ಮಾಡಬೇಕು. ಬರೀ ವೇದಾಧ್ಯಯನವನ್ನು ಮಾತ್ರ ಅಲ್ಲ, ಆ ವೇದಗಳ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕು. ಇದೊಂದು ಮಾತು. ಈಗ ಹೇಳಿದ್ರಿಂದ ಬ್ರಾಹ್ಮಣನು ಹೀಗೆ ಮಾಡಬೇಕು ಅಂತ ಹೇಳಿದೆ, ಆದ್ರಿಂದ ನಾವು ವೇದಾಂಗ ಓದಬೇಕು, ನಾವು ವೇದ ಓದಬೇಕು, ನಾವು ವೇದಾರ್ಥವನ್ನ ತಿಳ್ಕೊಳ್ಬೇಕು. ಯಾಕೆ ಅಂತ ಕೇಳಂಗಿಲ್ಲ. ಯಾಕೆ? ಮರು ಪ್ರಶ್ನೆ ಇಲ್ಲದೇನೆ ನಿಷ್ಕಾರಣೋ ಷಡಂಗ ವೇದ ಅಧ್ಯೇಯ ಜ್ಞೇಯಶ್ಚ. ಇದರಿಂದ ಏನ್ ಪ್ರಯೋಜನ ಅಂತ ಮರು ಮಾತಿಲ್ಲದೆ ಓದ್ಬೇಕು ಅಂತ ಹೇಳಿದ್ರಿಂದ ಬಾಯಿ ಮುಚ್ಕೊಂಡು ಓದೋದು ನನ್ನ ಕರ್ತವ್ಯ ಅಂತ ಓದ್ತಿದ್ದು. ಇವಾಗೆಲ್ಲ ಈ ಕಾಲ ಬದಲಾಗಿದೆ. ಇದು ಸುಮಾರು 100 ವರ್ಷಗಳ ಹಿಂದಿನ ಮಾತಿದು. ಆಮೇಲೆ ಈ ಪುರುಷ ಸೂಕ್ತ ಇದೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್, ಬ್ರಾಹ್ಮಣನು ಮುಖ. ಪದ್ಭ್ಯಾಂ ಶೂದ್ರೋ ಅಜಾಯತ, ಈ ಪರಮಾತ್ಮನ ಈ ಬ್ರಹ್ಮನ ಪಾದದಿಂದ ಶೂದ್ರರು ಹುಟ್ಟಿದ್ರು. ಇದು ವೇದ ಮಂತ್ರದ ಒಂದು ವಾಕ್ಯ. ಈ ರೀತಿಯ ಮಾತುಗಳನ್ನು ಇಟ್ಕೊಂಡು ನಾವು ಎಷ್ಟು ಸಾಮಾಜಿಕವಾಗಿ ಭೇದ ಭಾವವನ್ನ ಅಳವಡಿಸ್ಕೊಂಡಿದ್ದೇವೆ. ಅವನು ವೇದ ಓದಬಾರದು, ಕೇಳಬಾರದು, ಅವನನ್ನ ಮುಟ್ಟಿಸ್ಕೊಳ್ಬಾರದು, ಅವನಿಲ್ಲಿ ಪ್ರವೇಶ ಮಾಡಬಾರದು. ಈ ರೀತಿಯ ಅನೇಕ ಭೇದದ ಅಸ್ಪೃಶ್ಯತೆ, ಸ್ಪೃಶ್ಯತೆ ವ್ಯವಹಾರಗಳನ್ನ ಇಂಥ ವೇದ ಮಾತುಗಳನ್ನ ಇಟ್ಕೊಂಡು ನಂಬಿಕೊಂಡು ಪ್ರಾಣದ ಹಂಗನ್ನು ತೊರೆದು ಇವುಗಳನ್ನು ಪಾಲಿಸ್ತೇವೆ. ಮತ್ತೆ ಇವುಗಳನ್ನು ಪಾಲಿಸ್ತೇವೆ ಅಂದ ಬಳಿಕ ಇವುಗಳ ಹಂತಕ್ಕೂ ಮುಂದಿನ ಹಂತವಾಗಿರ್ತಕ್ಕಂಥ, ಅಂತಿಮ ಹಂತವಾಗಿರ್ತಕ್ಕಂಥ ವೇದಾಂತದ ಮಾತುಗಳನ್ನ, ಉಪನಿಷತ್ತಿನ ಮಾತುಗಳನ್ನ ಯಾಕೆ ನಂಬಾರ್ದು ನಾವು? ಉಪನಿಷತ್ತು ಯಾರಿಗಾದ್ರೂ ಇವನು ಸ್ಪೃಶ್ಯ, ಇವನು ಅಸ್ಪೃಶ್ಯ ಅಂತ ಹೇಳ್ತದ? ಇಲ್ಲ. ಉಪನಿಷತ್ತು ಏನ್ ಹೇಳ್ತದೆ? ಸತ್ಯಂ ಏಕಮೇವ ದ್ವಿತೀಯಂ ಬ್ರಹ್ಮ. ಬ್ರಹ್ಮ ಪರಮಾತ್ಮ ಅನ್ನೋದು 2 ಇದೆ, 3 ಇದೆ. ಬ್ರಾಹ್ಮಣರಿಗೊಂದು ಪರಮಾತ್ಮ, ಶೂದ್ರರಿಗೊಂದು ಪರಮಾತ್ಮ, ಕ್ರಿಶ್ಚಿಯನ್ರಿಗೊಂದು ಪರಮಾತ್ಮ, ಮುಸ್ಲಿಮ್ರಿಗೊಬ್ಬ ಪರಮಾತ್ಮ. ಪರಮಾತ್ಮ ದೇವರು ಎಲ್ಲ ಒಂದೇನೆ. ಹೀಗೆ ಒಂದೊಂದು ಜಾತಿಗೆ, ಒಂದೊಂದು ಮತದವರಿಗೆ, ಒಂದೊಂದು ಧರ್ಮದವರಿಗೆ ದೇವರು ಬೇರೆ ಬೇರೆ ಅಂತ ಇದ್ದಾನೇನು? ಹಾಗೇನು ಈ ವೇದಾಂತ ಹಾಗೆ ಹೇಳಿಲ್ಲ. ಸೂರ್ಯ ಎಲ್ಲಾ ಜಾತಿಯವರಿಗೂ, ಎಲ್ಲಾ ಧರ್ಮದವರಿಗೂ, ಗಂಡಸು ಹೆಂಗಸು, ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿಗಳೆಲ್ಲರಿಗೂ ಕೂಡ ಸೂರ್ಯ ಒಬ್ಬನೇ ಇರುವಂತೆ ಪರಮಾತ್ಮನು ಕೂಡ ಎಲ್ಲರಿಗೂ ಒಬ್ಬನೇ. ನಿರಾಕಾರವನ್ನು ನಮ್ಮ ವೇದಾಂತವು ನಿರಾಕಾರವನ್ನು ಹೇಳ್ತಿದೆ. ಕ್ರಿಶ್ಚಿಯನ್ರು ಹೇಳ್ಬೋದು, ಮುಸ್ಲಿಮ್ರು ಹೇಳ್ಬೋದು, ಎಲ್ಲರೂ ಹೇಳ್ಬೋದು. ನಿರಾಕಾರ ಪರಮಾತ್ಮ ಅಂತಕ್ಕಂಥದ್ದನ್ನು ಎಲ್ಲರೂ ಒಪ್ಕೊಂಡಿದ್ದೇವೆ. ಹಾಗೇನೆ ಸಾಕಾರವನ್ನು ಕೂಡ ಎಲ್ಲಾ ಧರ್ಮದವರು ಒಪ್ಕೊಂಡಿದ್ದಾರೆ. ನಿರಾಕಾರ ಸಾಕಾರ ಆಗ್ತದೆ, ಸಾಕಾರ ನಿರಾಕಾರಕ್ಕೆ ಹಿಂದಿರುಗುತ್ತದೆ. ನಾವು ಸಾಕಾರಿಗಳು ಸಾಕಾರದಿಂದ ನಿರಾಕಾರರಿಗೆ ತೆರಳುತ್ತೇವೆ. ಹೀಗಾಗಿ
ಆ ಒಂದು ಸಾಕಾರದ ಉಪಾಸನೆ ಪರಿಕಲ್ಪನೆಯನ್ನು ನಾವು ಒಪ್ಕೊಂಡಿದ್ದೇವೆ ವ್ಯಾವಹಾರಿಕವಾಗಿ. ಆದರೆ ಅಂತಿಮ ಲಕ್ಷ್ಯ ನಿರಾಕಾರ. ತಸ್ಮಾದ್ವಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯೋ ವಾಯೋರಗ್ನಿರಾಪ ಅಭ್ಯ ಪೃಥಿವ್ಯಾ ಔಷಧೀಭ್ಯಾನ್ನಂ ಅನ್ನಾತ್ ಪುರುಷ. ಹೀಗೆ ಆತ್ಮನಿಂದ ಇವೆಲ್ಲ ಉಂಟಾಗಿ ಕೊನೆಗೆ ಪುರುಷ ಅಂದ್ರೆ ಜೀವರಾಶಿ ಅಂತ. ಇಲ್ಲಿ ಆತ್ಮನಿಂದ ಆಕಾಶ ಉಂಟಾಯ್ತು ಅಂದ್ರೆ ಆತ್ಮ ಅಂದ್ರೆ ನಾನು ಅಂತಲ್ಲ, ಪರಮಾತ್ಮ. ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ, ಸಚ್ಚಿದಾನಂದ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಪರಮಾತ್ಮನಿಗೆ ಆತ್ಮ ಅಂತನೂ ಕರೆದಿದ್ದಾರೆ. ಆದ್ದರಿಂದ ಆತ್ಮ ಪರಮಾತ್ಮ ಬೇರೆ ಬೇರೆ 2 ಇದೆ, 3 ಇದೆ, 4 ಇದೆ ಅಂತೇನೆ ಹೇಳಿಲ್ಲ. ಒಂದೇ ಪರಮಾತ್ಮ ಎಲ್ಲೆಡೆಗೆ ವ್ಯಾಪಿಸಿದೆ. ಆ ಪರಮಾತ್ಮನೇ ನೀನಿದ್ದಿ ಅಂತ ವೇದಾಂತ ಸರ್ವ ಸಮನ್ವಯವನ್ನ, ನಿರಾಕಾರದ ಸರ್ವಶ್ರೇಷ್ಠತೆಯನ್ನ ಸಾರ್ತದೆ. ಇಲ್ಲಿ ಯಾವ ಭೇದವೂ ಕೂಡ ಇಲ್ಲ. ದ್ವಿತೀಯಾದ್ವೈ ಭಯಂ ಭವತಿ. ಇನ್ನೊಂದೇನಾದ್ರೂ ಇದ್ರೆ ಅದರಿಂದ ಭಯ ಉಂಟಾಗಬೇಕು, ಇನ್ನೊಂದೇನೂ ಇಲ್ಲ. ನೇಹ ನಾನಾ ಅಸ್ತಿ ಕಿಂಚನ. ಇಲ್ಲಿ ನಾನಾ ಅಂತಕ್ಕಂಥದ್ದು ಒಂದೇ ಯಾವುದೂ ಇಲ್ಲ. ಎಲ್ಲೆಡೆಯಲ್ಲಿ ಒಂದೇ ಹಾಸುಹಕ್ಕಾಗಿ ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತ ಅಣುವಾಗಿ ಮಹತ್ತಿಗಿಂತ ಮಹತ್ತಾಗಿ ಆ ಒಂದು ಪರಮಾತ್ಮ ತತ್ವ ಎಲ್ಲೆಡೆ ವ್ಯಾಪಿಸಿರುವುದರಿಂದ ಮತ್ತೊಂದು ಅಲ್ಲಿ ಇಲ್ಲದೇ ಇರುವುದರಿಂದ ಕಸ್ಮಾತ್ ಬಿಭ್ಯತಿ ಕುತಃ ಬಿಭ್ಯತಿ. ಯಾರಿಂದ ಹೆದರ್ತಾರೆ, ಯಾತಕ್ಕೋಸ್ಕರ ಹೆದರ್ತಾರೆ? ಹೆದರಿಕೆ ಅಂತಕ್ಕಂಥದ್ದೇ ಇಲ್ಲ. ಅಭಯಂ ಸರ್ವತ್ರ, ಯಾವಾಗಲೂ ಎಲ್ಲೆಡೆಯೂ ಕೂಡ ನಿರ್ಭೀತನಾಗಿ ಇರ್ತಕ್ಕಂಥವನಾಗ್ತಾನೆ. ಆದ್ದರಿಂದ ಯಾರು ತನ್ನ ನಿಜವಾದ ಆತ್ಮಸ್ವರೂಪವನ್ನ ತಿಳಿದುಕೊಂಡಿರ್ತಾರೆಯೋ ಅವನು ವ್ಯಾವಹಾರಿಕವಾದಂತಹ ಭೇದವನ್ನು ಎಣಿಸುವುದಿಲ್ಲ. ವ್ಯಾವಹಾರಿಕ ಭೇದ ಅಂದ್ರೆ ವ್ಯವಹಾರದಲ್ಲಿ ನಾನು ನೀನು ಅವನು ಅವಳು ಅದು ಇದು ಇದ್ದದ್ದೇ. ಇದನ್ನು ಬಿಟ್ಟು ವ್ಯವಹಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನೆ ಬಳಸಿದಿರದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆಯಿಂದೊಡಗೂಡು. ಈ ರೀತಿಯ ವ್ಯಾವಹಾರಿಕ ಭೇದವನ್ನ ಒಪ್ಕೊಳ್ಬೇಕಾಗಿದೆ. ಆದರೆ ಉಚ್ಚ ನೀಚ ಭಾವ ಇದೆಯಲ್ಲ, ಸ್ಪೃಶ್ಯ ಭಾವ ಇದೆಯಲ್ಲ, ಇದನ್ನು ವ್ಯವಹಾರದಲ್ಲಿ ಮಾಡಬೇಕಂತಿಲ್ಲ. ಈ ವೈವಾಹಿಕ ಜೀವನ ಇರ್ತದೆ, ಕೊಡುವುದು ತೆಗೆದುಕೊಳ್ಳುವುದು ಅಂತದ್ರಲ್ಲಿ ನಾವು ಜೀವನದ ಮುಂದಿನ ಭವಿಷ್ಯದ ಸುಗಮ ನಿರ್ವಹಣೆಗಾಗಿ ನಮ್ಮ ಮನೆಯಲ್ಲಿ ಜಾತಿ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕಾಗ್ತದೆ ಅಂತ ಇಟ್ಕೊಳ್ಳೋಣ. ಆದರೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ನಾವು ವ್ಯವಹಾರ ಮಾಡುವಾಗ ಜಾತಿಯ ಆಧಾರದಲ್ಲಿ ತರತಮ ಭಾವವನ್ನ ಮಾಡುವ ಅವಶ್ಯಕತೆ ಇಲ್ಲ, ಮಾಡಬಾರದು. ಇದನ್ನೇ ವೇದಾಂತ ನಮಗೆ ತಿಳಿಸಿಕೊಡ್ತದೆ. ಮೂಲತಃ ನಾವು ಪರಮಾತ್ಮನ ಸ್ವರೂಪವೇ ಆಗಿದ್ದರಿಂದ ನಾವು ಉಚ್ಚ ನೀಚ ಎನ್ನುತಕ್ಕಂಥ ಅಸ್ಪೃಶ್ಯ ಎನ್ನತಕ್ಕಂಥ ಭೇದ ಭಾವವನ್ನು ಮಾಡುವ ಅಗತ್ಯ ಇಲ್ಲ. ಆದ್ದರಿಂದ ಈ ವೇದಾಂತದ ಹಿನ್ನೆಲೆ ನಮಗೆ ಸಿಕ್ತು ಅಂತಂದ್ರೆ ನಮಗೆ ಭಯ ಇರೋದಿಲ್ಲ, ಭೇದ ಇರೋದಿಲ್ಲ. ಅಲ್ಲಿ ನಿಜವಾಗಿರ್ತಕ್ಕಂಥ ಆನಂದ ಅಂತಕ್ಕಂಥದ್ದು ಸಿಗ್ತದೆ. ರಾಮಚಂದ್ರನಲ್ಲಿ ನರನೆಂಬುದಾಗಿ. ಈಗ ಶ್ರೀರಾಮಚಂದ್ರ ವಾಸ್ತವಿಕವಾಗಿ ಆತ ಪರಮಾತ್ಮನ ಅಂಶ. ಆತನೊಬ್ಬನೇ ಅಲ್ಲ, ಎಲ್ಲರೂ ಕೂಡ ಪರಮಾತ್ಮನ ಅಂಶವೇ ಆಗಿದ್ದರಿಂದ ಮತ್ತು ಶ್ರೀರಾಮಚಂದ್ರ ಉದಾತ್ತ ಪುರುಷನಾಗಿರತಕ್ಕಂಥ ಮಹಾನುಭಾವನಾಗಿರತಕ್ಕಂಥ ಶ್ರೀರಾಮಚಂದ್ರ ಪರಮಾತ್ಮನೇ ಆಗಿರ್ಬೇಕಲ್ಲ. ನಾವೆಲ್ಲರೂ ಪರಮಾತ್ಮ ಸ್ವರೂಪಿಗಳು ಅಂದ ಬಳಿಕ ಶ್ರೀರಾಮಚಂದ್ರ ಯಾಕೆ ಪರಮಾತ್ಮ ಸ್ವರೂಪಿ ಆಗಬಾರದು? ಪರಮಾತ್ಮನ ಸ್ವರೂಪಿನೇ ಆತ. ಅದನ್ನ ನಾವು ವಿಷ್ಣು, ಶಿವ, ಬ್ರಹ್ಮ ಅಂತ ಈ ರೀತಿ ಸಾಕಾರ ದೇವರ ಕಲ್ಪನೆಯನ್ನ ಮಾಡಿದ್ದೇವೆ. ಆ ವ್ಯವಸ್ಥೆಯಲ್ಲಿ ಪೌರಾಣಿಕ ಕಲ್ಪನೆಯ ಹಿನ್ನೆಲೆಯಲ್ಲಿ ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರಿ ಅಂತ ಹೇಳಿದ್ದೇವೆ. ಆ ವಿಷ್ಣುವಿನ ಅವತಾರಿ ಆಗಿರತಕ್ಕಂಥ ಶ್ರೀರಾಮಚಂದ್ರ ನಾನು ವಿಷ್ಣುವಿನ ಅವತಾರಿ ಅಂತಕ್ಕಂಥದ್ದನ್ನ ಮರ್ತ. ದಶರಥನ ಪುತ್ರ, ನಾನು ದಶರಥನ ಮಗ, ಅಪ್ಪ ಸತ್ತ. ಆದ್ದರಿಂದ ಅಪ್ಪನ ಮರಣವನ್ನ ತಿಳಿದು ದುಃಖ ಸಂತಪ್ತನಾದ. ಈ ರೀತಿ ನಾನು ದಶರಥನ ಪುತ್ರ, ಇವನು ನನ್ನ ಅಪ್ಪ ಸತ್ತ, ನನಗಿಷ್ಟು ಕಷ್ಟ ಬಂತು, ನನ್ನ ಹೆಂಡತಿಗೆ ಸೀತಾ ವಿಯೋಗ ಆಯ್ತು, ಸೀತೆ ಅಪಹರಣವಾಯ್ತು ಅಂತೇಳಿ ಅವಾಗ ದುಃಖಪಟ್ಟ. ಈ ರೀತಿ
ಸುಖ ದುಃಖಗಳ ಅನುಭವ ತನ್ನ ಸ್ವರೂಪ ಮರೆತಿದ್ದರಿಂದ ಒಮ್ಮೆ ನಾರದ ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡ್ತಾನಂತೆ. ಅಪ್ಪ, ನೀನು ದಶರಥನ ಮಗನಲ್ಲಪ್ಪ, ನೀನು ವಿಷ್ಣುವಿನ ಅವತಾರಿ, ಲೋಕೋದ್ಧಾರಕ್ಕಾಗಿ ದಶರಥನ ಹೊಟ್ಟೆಯಲ್ಲಿ ದಶರಥನ ಮಗನಾಗಿ ನೀನು ಹುಟ್ಟಿ ಬಂದಿದ್ದಿ ಅಂತ ಹೇಳಿದಾಗ, ಓಹೋ ಹೌದಲ್ವಾ, ನಾನು ವಿಷ್ಣು ಅಂತ ಖುಷಿ ಪಟ್ನಂತೆ. ನಮ್ಮ ಇದರಲ್ಲಿ ಇವನ ವಿಚಾರದಲ್ಲೂ ಹೇಳ್ತೇವೆ ನಾವು, ಯಾರು ಕರ್ಣನ ವಿಚಾರದಲ್ಲೂ ಕೂಡ ಹೇಳ್ತೇವೆ, ನಾನು ಸೂತಪುತ್ರ ಅಂತ ಆತನಿಗೆ ಕಲ್ಪನೆಯಲ್ಲಿತ್ತು. ಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾನೆ, ನೀನು ಸೂತಪುತ್ರ ಅಲ್ಲಪ್ಪ, ನೀನು ಕುಂತಿ ಪುತ್ರ. ಕುಂತಿದೇವಿ ಸೂರ್ಯನ ಆರಾಧನೆ ಮಾಡುವಾಗ ಕರ್ಣನ ಕಿವಿಯ ಮೂಲಕವಾಗಿ ಹುಟ್ಟಿರತಕ್ಕಂಥವನು ನೀನು ಕುಂತಿ ಪುತ್ರ, ನೀನು ಪಾಂಡವರ ಅಗ್ರಜ ಅಂತ ಹೇಳಿದಾಗ ಸಂತೋಷಪಟ್ಟ ಅಂತೆ. ಓಹೋ, ನಾನು ಹಾಗಾದ್ರೆ ಸೂತಪುತ್ರನಲ್ಲ ಅಂತ. ಹೀಗೆ ನಾವು ಮರೆತಿದ್ದರಿಂದ ಈ ದೇಹವನ್ನೇ ನಾನು ಅಂತ ಒಪ್ಕೊಂಡಿದ್ರಿಂದ ನಮ್ಗೇನಾಗಿದೆ, ದುಃಖ ಆಗಿದೆ. ಯಾಕೆ ಅಂತ ಕೇಳಿದ್ರೆ, ದೇಹ ಸೌಕರ್ಯಕ್ಕೆ ಬಗೆ ಬಗೆಯ ಸೌಕರ್ಯಗಳು ಬೇಕು ಅಂತ ಬಯಸ್ತೇವೆ. ಆ ಬಯಸಿದ ಬಯಕೆಗಳು ನಮಗೆ ಸಿಕ್ಕಿಲ್ಲವಾದ್ರಿಂದ ದುಃಖ ಅನಿಸ್ತದೆ. ದೇಹ ಸೌಕರ್ಯಕ್ಕೆ ಬೇಕಾಗ್ತಕ್ಕಂಥ ಪರಿಕರಗಳಿಗಿಂತನೂ ಯಥೇಷ್ಟವಾದ ಪರಿಕರಗಳು ಸಮುದ್ರೋಪಾಧಿಯಲ್ಲಿ ನಮಗೆ ದೊರೆತಾಗ ಆಹಾ ಅಂತ ನಾವು ಸುಖ ಪಡ್ತೇವೆ. ಹೀಗೆ ದೇಹವೇ ನಾನೆಂಬ ಭಾವನೆಯಿಂದಾಗಿ ಸುಖ ದುಃಖಗಳ ವೇದನೆ ನಮಗಾಗ್ತಾ ಇದೆ. ನಾನು ದೇಹವಲ್ಲ. ದೇಹವಲ್ಲ ಅಂದ್ರೆ ದೇಹವೂ ಆತ್ಮನ ಒಂದು ಅಂಶವೇ. ದೇಹ ಬೇರೆ ಆತ್ಮ ಬೇರೆ ಅಂತ ಹೇಳಿದ್ರೆ ಮತ್ತೆ ದ್ವೈತಾಪತ್ತಿ ಆದೀತು. ಎಲ್ಲವೂ ಆತ್ಮ ಸ್ವರೂಪ ಅಂದ ಬಳಿಕ ದೇಹ ಯಾಕೆ ಆತ್ಮ ಆಗೋದಿಲ್ಲ? ಹಾಗೆ ಆಗ್ತದೆ. ಆದ್ರೆ ದೇಹವೇ ಆತ್ಮ ಅಲ್ಲ, ದೇಹವೂ ಒಂದು ಆತ್ಮಾಂಶ. ಹೀಗೆ ದೇಹವೂ ಒಂದು ಆತ್ಮಾಂಶ, ಅದು ಗೌಣ ಆಗ್ತದೆ. ಆಧಾರಾಧೇಯ ಭಾವವನ್ನು ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು. ಲೋಟದಲ್ಲಿ ಹಾಲಿದೆ, ಹಾಲಿಗೋಸ್ಕರ ಲೋಟ, ಬಟ್ಟಲಿಗಾಗಿ ಹಾಲಲ್ಲ. ಹಾಗಾಗಿ ಅದು ಹಾಲು ಇರುವುದು, ಇದು ಆಧೇಯ. ಬಟ್ಲು ಈ ಹಾಲನ್ನ ಹಿಡಿದಿಟ್ಕೊಂಡಿದೆ, ಅದಕ್ಕೆ ಆಧಾರ ಅಂತ ಕರಿತೇವೆ. ಆಧಾರ ಆಧೇಯ, ಆಶ್ರಯ ಕೊಟ್ಟಿದೆ. ಹಾಲಿಗೆ ಬಟ್ಟಲು ಆಶ್ರಯ ನೀಡಿದೆ. ಈ ಆಶ್ರಯಕ್ಕೂ ಮತ್ತು ಆಶ್ರಯ ಪಡೆದಿರುವುದಕ್ಕೂ ಈ ಎರಡರಲ್ಲಿ ಯಾವುದು ಮೇಲು ಯಾವುದು ಮುಖ್ಯ ಅಂತ ಕೇಳಿದ್ರೆ, ಆಶ್ರಯವನ್ನ ಪಡೆದದ್ದು ಮುಖ್ಯ. ಮನೆ ಕಟ್ತೇವೆ, ಮನೆಯಲ್ಲಿ ನಾವಿರ್ತೇವೆ. ಮನೆಗೊಂದು 5 ಕೋಟಿ ಖರ್ಚು ಮಾಡಿರ್ತೇವೆ, ನಾವು ಇರ್ತೇವೆ. ಮನೆ ಮುಖ್ಯವೋ ನಾವು ಮುಖ್ಯವೋ ಅಂತ ಕೇಳಿದಾಗ ನಾವು ಮುಖ್ಯ ಆಗ್ತೇವೆ. ನಮಗಾಗಿ ಮನೆಯನ್ನು ಕಟ್ಕೊಂಡಿದ್ದೇವೆ, ಮನೆಗಾಗಿ ನಾವಲ್ಲ. ಹಾಗೆ ಈ ದೇಹವು ಬೇಕು, ದೇಹ ಬೇಡ ಅಂತ ಯಾರು ಹೇಳೋದಿಲ್ಲ. ದೇಹವಿಲ್ಲದಿದ್ರೆ ಆತ್ಮನ ವ್ಯವಹಾರ ಆಗೋದಿಲ್ಲ. ಆದ್ದರಿಂದ ದೇಹ ಬೇಕೇ ಬೇಕಾಗ್ತದೆ. ಆದರೆ ದೇಹವೇ ಮುಖ್ಯ ಅಲ್ಲ. ದೇಹದಲ್ಲಿ ಹುದುಗಿದ ದೇಹವನ್ನ ಇಟ್ಟುಕೊಂಡು ವ್ಯವಹಾರವನ್ನ ಮಾಡುವ ಸುಖ ದುಃಖಗಳ ವೇದನೆಗೆ ಪಾತ್ರವಾಗ್ತಕ್ಕಂಥ ಮನಸ್ಸು ಬುದ್ಧಿಗಳ ಆಚೆಗೆ ನಿಲ್ತಕ್ಕಂಥ ಸೂಕ್ಷ್ಮ ಚೈತನ್ಯವೇ ನಾವು ಮುಖ್ಯವಾದ ಭಾಗ ಅಂತ ತಿಳ್ಕೊಳ್ಳುವುದರಿಂದ ದೇಹಕ್ಕೆ ಬೇಕಾದ ಸೌಕರ್ಯಗಳು ಬಂದಾಗಲಿ ಹೋದಾಗಲಿ ವೇದನೆಯನ್ನ ಪಡೋದಿಲ್ಲ. ಮತ್ತು ಸರ್ವಾತ್ಮ ಭಾವ ಬರೋದ್ರಿಂದ ಮತ್ತೆ ಈ ದೇಹ ಚೈತನ್ಯದಿಂದ ರೂಪವನ್ನ ಪಡೆದಿದೆ, ಮತ್ತೆ ಚೈತನ್ಯದಲ್ಲೇ ಲಯವಾಗ್ತದೆ ಅನ್ನುವಂಥ ತಿಳುವಳಿಕೆ ಉಳ್ಳವನು ದೇಹದ ಅನೇಕ ತೊಂದರೆಗಳಿಗೆ ಸಾವನ್ನೇ ಮೊದಲು ಮಾಡಿಕೊಂಡು ಅನೇಕ ಹಾನಿಗಳಿಗೆ ಬಾಧೆಯನ್ನ, ತೀವ್ರತರವಾಗಿರ್ತಕ್ಕಂಥ ಬಾಧೆಯನ್ನ ಅನುಭವಿಸುವುದಿಲ್ಲ. ಅವನು ತನ್ನ ನಿಜಾತ್ಮದ ನೆಲೆಯಲ್ಲಿ ನಿಂತು ನಿಜಾತ್ಮಾನಂದವನ್ನ ಅವನು ಅನುಭವಿಸ್ತಾನೆ. ಆದ್ದರಿಂದ ಇಂಥ ಏಕಮೇವ ದ್ವಿತೀಯಂ ಬ್ರಹ್ಮ ಮೊದಲಾದ ಅಭೇದ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡತಕ್ಕಂಥ, ನೀನು ಜ್ಞಾನ ಸ್ವರೂಪನೇ ಇದ್ದಿ ಅಂತ ಹೇಳ್ತಕ್ಕಂಥ
ಮಾತುಗಳನ್ನ ನೀನು ನಂಬು. ಇದನ್ನು ಯಾಕೆ ಹೀಗೆ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಹಿಂದೆ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನ ಪ್ರತಿಪಾದನೆ ಮಾಡಿದ್ರು. ಅದನ್ನು ಮತ್ತೆ ಮತ್ತೆ ಮನನ ಮಾಡಿಕೊಳ್ಬೇಕಾಗ್ತದೆ. ವ್ಯವಹಾರದಲ್ಲಿ ನಮ್ಮ ವ್ಯಾವಹಾರಿಕವಾದಂತಹ ಇದೆ, ಪರಾಂಚಿಖಾನಿ ವ್ಯತೃಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಚ್ಛತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಕಠೋಪನಿಷತ್ತಿನ ಮಾತು. ಒಂದು ಬಿಂದಿಗೆಯನ್ನ ದೀಪದ ಮೇಲೆ ಮುಚ್ಚಿದ್ದೇವೆ. ಆ ಬಿಂದಿಗೆಗೆ ತೂತು ಹಾಕಿ ಆ ದೀಪದ ಬೆಳಕು ತೂತು ಮೂಲಕವಾಗಿ ಹೊರಗೆ ಹೋಗ್ತಾ ಇದೆ. ಹಾಗೆ ಈ ದೇಹದಲ್ಲಿ ನವದ್ವಾರಗಳ ಇರುವುದರಿಂದ ಈ 9 ದ್ವಾರಗಳ ಮೂಲಕ ಚೈತನ್ಯಾಂಶ ಹೊರಪ್ರವೃತ್ತಿಯನ್ನು ಹೊಂದಿದೆ. ಹೀಗೆ ಹೊರಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಇದನ್ನ ನಿಗ್ರಹಿಸಿ ಯಾವನೋ ಒಬ್ಬ ಧೀರ ಆತ್ಮಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತಕ್ಕಂಥವನು ಅಂತರ್ಮುಖವಾಗಿ ಅದನ್ನ ಸಾಧಿಸ್ತಾನೆ, ತನ್ನ ಸ್ವರೂಪವನ್ನ ತಿಳ್ಕೊಳ್ತಾನೆ. ಇದು ಬಹಳ ಕಠಿಣ ಜಟಿಲವಾದದ್ದು. ಮನೋನಿಗ್ರಹ ಅಂತಕ್ಕಂಥದ್ದು ಅಂದ್ರೆ ಇಂದ್ರಿಯಗಳ ಬರೀ ಮನಸ್ಸಂತಲ್ಲ, ಇಂದ್ರಿಯಗಳ ನಿಗ್ರಹ. ಬಹಿರ್ಮುಖವಾದಂತಹ ಪ್ರವೃತ್ತಿಯನ್ನು ಹೊಂದಿದ ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಕ್ಕಂಥದ್ದಿದೆಯಲ್ಲ, ಇದು ಬಹಳ ಜಟಿಲವಾದ್ದರಿಂದ ಮತ್ತೆ ಮತ್ತೆ ಈ ಅಭಿಪ್ರಾಯವನ್ನ ಪ್ರತಿಪಾದನೆ ಮಾಡ್ತಾರೆ, ಮನನ ಆಗಲಿ ಅನ್ನುವ ಉದ್ದೇಶದಿಂದ. ಹೀಗೆ ತತ್ವಮಸಿ ಮೊದಲಾದಂಥ ವೇದಾಂತದ ಮಾತುಗಳು ಏನು ಹೇಳಿವೆಯೋ, ನೀನೇ ಬ್ರಹ್ಮನಿದ್ದಿ, ನೀನು ಜ್ಞಾನ ಸ್ವರೂಪನಿದ್ದಿ, ನೀನು ಸುಖ ಸ್ವರೂಪನಿದ್ದಿ, ನೀನು ದೇಹವಲ್ಲ, ನೀನು ಸುಖಿ, ನೀನು ದುಃಖಿ ಅಲ್ಲ ಅಂತ ಏನು ಹೇಳಿವೆಯೋ ಅವುಗಳನ್ನ, ಇಂಥ ಮಾತುಗಳನ್ನ ನೀನು ಬಲವಾಗಿ ನಂಬು. ಇದರ ಬದಲಾಗಿ ಕರ್ಮಗಳನ್ನ ಹೇಳ್ತಾರೆ. ಏನು ಪುತ್ರಕಾಮೋ ಪುತ್ರಕಾಮೇಷ್ಠಿಯಾಗೇನ ಯಜೇತ, ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಾಗೇನ ಯಜೇತ. ಈ ರೀತಿ 100 ಕರ್ಮಗಳಿಗೆ ಪ್ರಚೋದನೆ ಮಾಡತಕ್ಕಂಥ, ಮತ್ತೆ ಮತ್ತೆ ಜನನ ಮರಣ ರೂಪವಾದ ಸಂಸಾರ ಬಂಧನಕ್ಕೆ ತಳ್ಳತಕ್ಕಂಥ ವೇದಪರ ಮಾತುಗಳಲ್ಲಿ ನೀನು ಶ್ರದ್ಧೆಯನ್ನ ನೀಡಬೇಡ. ವೇದಾಂತದ ಪರ ಶ್ರದ್ಧೆಯನ್ನ ನೀನು ಬೆಳೆಸ್ಕೊಂಡು ತತ್ವಮಸಿ ಮುಂತಾದ ಮಹಾವಾಕ್ಯಗಳ ಸಿದ್ಧಾಂತವನ್ನ ಮನನ ಮಾಡುವುದರಿಂದ ನೀನು ನಿತ್ಯ ಸುಖಿಯಾಗ್ತೀಯ, ನಿನಗೆ ಮುಕ್ತಿ ಅಂತಕ್ಕಂಥದ್ದು ಸಿಗ್ತಿದೆ ಹೊರತು ಇದನ್ನು ಬಿಟ್ಟು ಬೇರೆ ಬಹಿರ್ಮುಖವಾದರೆ ನಿನಗೆ ಯಾವ ಕಾಲಕ್ಕೂ ಮುಕ್ತಿ ಸಿಗುವುದಿಲ್ಲ ಅಂತಕ್ಕಂಥದ್ದು ಈ ಪದ್ಯದ ಸಾರಾಂಶ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ನಾನು ವಿರಾಮ ನೀಡುತ್ತೇನೆ.